ಏನಲ್ಲಿ ಮನೆಗಾದ್ರು ಬಂದ್ಬಿಟ್ಟಿದ್ಯಾ? ದನಿ ಒಂದು ವಿಷಯ ಮುಗಿಸ್ಲಿಕ್ಕಿತ್ತು, ಅದಕ್ಕೋಸ್ಕರ ನಾನೇ ಬಂದೆ. ಏನೇ ಅಂದ್ರು ಫೋನಲ್ಲೇ ಮಾತಾಡ್ಬೇಕು. ಇಲ್ಲ ಅಂದ್ರೆ ನಾನು ನಿನ್ನ ಹತ್ರ ಬರ್ತೀನಲ್ಲ ಅವಾಗ ಮಾತಾಡ್ಬೇಕು. ನೀನು ಈ ತರ ಮನೆಗೆ ಬರೋದು ಸರಿ ಇಲ್ಲ. ಹೆಸರಿಗೆ ಮಾತ್ರ ಈ ಊರು ದಾಸನಕಟ್ಟೆ, ಆದ್ರೆ ಇಲ್ಲಿ ಗಾಳಿಗೂ ಕಿವಿಗಳಿರ್ತವೆ. ನಿಮ್ ಕಿವಿಗೆ ಬೀಳೋ ವಿಷಯ ಇನ್ಯಾರ್ದೋ ಕಿವಿಗೆ ಬಿದ್ರೆ ನಿಮಗೆ ಪ್ರಾಬ್ಲಮ್ ಆಗತ್ತಂತ ಹೇಳಿ ನಾನೇ ವಿಷಯ ಮುಗಿಸಕ್ ಬಂದೆ. ನಾನು ನೋಡೋರ್ ಕಣ್ಣಿಗೆ ಚಿಕ್ಕ ಮಕ್ಕಳ ತರ ಬಾಲ್ ಆಟ ಆಡೋ ನಂಗೆ ಕಾಣ್ಬೋದು, ಆದ್ರೆ ತಲೆ ಅದ್ರ ಪಾಡಿಗೆ ಕೆಲಸ ಮಾಡ್ತಾನೆ ಇರುತ್ತೆ. ಮೊದಲು ಹೇಳೋ ವಿಷಯ ಕೇಳಿದೀನಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ದಂಡಿ ಯಾಕೆ ನಿಮ್ಮ ಮನೆ ತನಕ ಬಂದಿದ್ದಾನೆ ಅಂತ. ಏನದಂತ ವಿಷಯ? ಊರಿಗೊಬ್ಬ ಹೊಸೊಬ್ಬ ಬಂದಿದ್ದಾನೆ ಬೆಂಗಳೂರಿಂದ. ಊರಿಗೆ ಬಂದರಲ್ಲ, ನೀರಿಗೆ ಬಂದಿರಲ್ಲ, ಯಾರಂತ ವಿಚಾರಿಸಿದ? ವಿಷಯ ಕಲೆಕ್ಟ್ ಮಾಡಿದ್ದೀನಿ ದನಿ. ಅಮ್ಮನ ಟ್ರೀಟ್ಮೆಂಟಿಗೋಸ್ಕರ ಪಾತಾಳ ಪುಷ್ಪ ಹುಡ್ಕೊಂಡ್ ಬಂದಿದ್ದಾನೆ. ಹೂ ಹುಡ್ಕೋಕ್ ಬಂದಿದ್ದಾನೆ. 4 ದಿನ ಹುಡುಕಿ ಸುಸ್ತಾಗಿ ಹೋಗ್ತಾನೆ ಬಿಡು. ನಂಗೆ ಯಾಕೋ ಅವನ ಮೇಲೆ ಅನುಮಾನದೀನಿ, ಅವ್ನು ಬೇರೆನೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾನೆ. ನಿಂಗೆ ದುಡ್ಡು ಖಾಲಿ ಆದಾಗ ಎಲ್ಲರ ಮೇಲೂ ಅನುಮಾನ ಬರುತ್ತೆ. ನಾನೀಗ ದುಡ್ಡು ಕೇಳಕ್ ಬಂದಿಲ್ಲ ದನಿ, ನಾನು ಹೇಳಿದ್ರು ಒಂಚೂರು ಕೇಳಿ. ಸ್ವಲ್ಪ ಅಲ್ಲ, ಪೂರ ಕೇಳ್ತೀನಿ, ಹೇಳು. ಕಾಡಲ್ಲಿರೋ ಹೂ ಹುಡ್ಕೋಕ್ ಬಂದನಿಗೆ ಊರಲ್ಲಿ ಏನು ಕೆಲಸ, ಇಲ್ಲಿ ಯಾರ್ಯಾರಿದ್ದಾರೆ, ಏನೇನು ಮಾಡ್ತಾರೆ ಎಲ್ಲ ವಿಚಾರಿಸಿದಾನೆ ನಿನ್ನೆ. ಅವನು ನಿಮ್ಮ ಬಗ್ಗೆನೂ ವಿಚಾರಿಸಿದಾನೆ ದನಿ. ಏನು ವಿಚಾರಿಸಿದ್ದಾನೆ? ಅವನು ಏನು ವಿಚಾರಿಸಿದಾನೆ ಅಂತ ಗೊತ್ತಿಲ್ಲ ದನಿ, ಆದ್ರೆ ಅವನಿಂದ ಏನೋ ಒಂದು ರಹಸ್ಯ ಇದೆ. ಏನ್ ವಿಚಾರಿಸಿದ್ರು ಏನ್ ಸಿಗಲ್ಲ. ಯಾಕಂದ್ರೆ ದಾಸನಕಟ್ಟೆಯವರಿಗೆ ಇಲ್ಲಿ ಏನೇನು ಸಿಗುತ್ತೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಗೊತ್ತಿಲ್ಲ ಅಲ್ಲ ದನಿ, ಗೊತ್ತಾಗ್ಲಿಕ್ಕೆ ಬಿಟ್ಟಿಲ್ಲ. ಇಲ್ಲಿ ಏನಿದೆ ಅನ್ನೋದು ಯಾರಿಗಾದ್ರು ಗೊತ್ತಾದ್ರೆ ನಾನು ಇರಲ್ಲ, ನೀವು ಇರಲ್ಲ. ಬೆದರಿಕೆಗೆಲ್ಲ ಜಗ್ಗಿದ್ರೆ ಕಠಾರೆ ಈ ತರ ಕೂಲಾಗಿ ಆಟ ಆಡಕ್ ಆಗ್ತಿರ್ಲಿಲ್ಲ. ಹೆದರ್ಸೋ ಹಾಗಿದ್ದಿದ್ರೆ ನಾನು ಇಲ್ಲಿಗೆ ಬರ್ತಾ ಇರ್ಲಿಲ್ಲ ದನಿ. ಅವನು ಬರೀ ಹೂ ಹುಡ್ಕೋಕ್ ಬಂದಂತರ ಇಲ್ಲ, ಹುಷಾರಾಗಿರಿ, ಇಲ್ಲ ಗುಟ್ಟು ರಟ್ಟಾಗುತ್ತೆ. ಇಲ್ಲಿನ ಯಾವ ರಹಸ್ಯ ಯಾರಿಗೂ ಗೊತ್ತಾಗಬಾರ್ದು. ಆ ಬೆಂಗಳೂರಿನ ಮೇಲೆ ಒಂದು ಕಣ್ಣಿಡು. ಅವನನ್ನು ಊರಿಂದ ಆದಷ್ಟು ಬೇಗ ತೊಲಗಿಸು. ಸರಿ ದನಿ. ಒಂದು ನಿಮಿಷ. ಮಹಾಬಲ್ ದಂಡಿ ಕಟಾರಿಗೋಸ್ಕರ ಕೆಲಸ ಮಾಡೋದು ಗುಟ್ಟಾಗಿರ್ಲಿ. ಆಮೇಲೆ ಪದೇ ಪದೇ ಇಲ್ಲಿ ಮನೆಗೆ ಬರಬೇಡ. ಹೇಗೆ? ಸರಿ, ಹೊಡಿನು. ಸರಿ ದನಿ ಹೇಳಿದ್ರೆ. ಶ್ರೀ ಪೂರ್ಣಲಾಡ್ ಶೃಂಗೇರಿ. ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ 100 ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ 3 ಮತ್ತು 4 ಬೆಡ್ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ. ಪರಿಮಳನೇ ಎಷ್ಟು ಚೆನ್ನಾಗಿದೆ, ಇನ್ ಟೇಸ್ಟ್ ಎಷ್ಟು ಚೆನ್ನಾಗಿರ್ಬೋದು. ದಿನ ಹಾಸ್ಟೆಲ್ ಊಟ ತಿಂದು ತಿಂದು ಸಾಕಾಗಿ ಹೋಗಿತ್ತು. ಎಷ್ಟು ದಿನ ಆಗಿತ್ತು ಈ ರುಚಿ ಸಿಕ್ಕಿ. ಚೆನ್ನಾಗಿದೆ. ಓಹೋ, ನೀನ್ ಬಂದಿದ್ಯಾ ಅಂದ್ರೆ ದಿನಾನು ವೆರೈಟಿ ತಿಂಡಿ ಸಿಗುತ್ತೆ, ರುಚಿ ರುಚಿಯಾಗಿ. ಎಷ್ಟಂದು ನೀನ್ ಅಮ್ಮನ್ ಮುದ್ದಿನ ಮಗಳಲ್ವಾ? ಯಾಕೋ ಹಂಗೆ ಹೇಳ್ತೀಯಾ? ಅಮ್ಮ ನಿಂಗೇನೋ ಕಮ್ಮಿ ಮಾಡಿದ್ದಾರೆ? ಕಮ್ಮಿ ಏನು ಮಾಡಿಲ್ಲಮ್ಮ. ನಿನ್ನೆ ಮಾಡಿದ್ದು, ಮೊನ್ನೆ ಮಾಡಿದ್ದು, 3 ದಿನ ಹಿಂದೆ ಮಾಡಿದ್ದು, ಸಿಕ್ಕಾಪಟ್ಟೆ ಜಾಸ್ತಿನೇ ಹಾಕಿದ್ದಾರೆ ನನಗೆ. ಅಮ್ಮನ ಬಗ್ಗೆ ಹಾಗೆಲ್ಲ ಹೇಳ್ಬೇಡ್ವೋ. ನಿನ್ಗೇನೆ ಗೊತ್ತು, ಅಪರೂಪಕ್ಕೊಂದ್ಸತಿ ಬರ್ತೀಯಾ, ಹಂಡೆಗಟ್ಲೆ ತಿಂತ್ಯಾ, ಆರಾಮಾಗಿ ಇರ್ತೀಯ. ಪಾಪ ಕಣ ಈ ಹುಡುಗಿ, ಅವಳು ಬರ್ದೇ 1 ವರ್ಷ ಆಯ್ತು. ಯಾಕೆ ಚುಚ್ಚು ಮಾತಾಡ್ತೀಯಾ? ಅವಳಿಗೆ ಇಷ್ಟ ಅಂತ ಪಲಾವ್ ಮಾಡಿದೆ, ಅದನ್ನಾದ್ರೂ ತಿನ್ನಕ್ ಬಿಡು. ನಾನೇನಮ್ಮ ಅಂದೆ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಅದಕ್ಕೆ ಯಾಕೆ ಅಷ್ಟು ದೊಡ್ಡ ಮಾಡ್ತೀಯಾ? ಏನೇ, ಎಷ್ಟು ದಿನ ಕಾಲೇಜಿಗೆ ರಜಾ? ರಜೆ ಗಿಜೆ ಏನಿಲ್ಲ, ಇನ್ಮೇಲೆ ಪರ್ಮನೆಂಟ್ ಆಗಿ ಇಲ್ಲೇನೆ. ಕಷ್ಟಪಟ್ಟು ಹೆಂಗೋ ಡಿಗ್ರಿ 1 ಮುಗಿಸಿದೀನಿ. ಮತ್ತೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ಯಲ್ಲ, ಅದು?
ಕಾಲೇಜೇ ಮುಗೀತು, ಇನ್ನಲ್ಲಿದ್ದೇನ್ ಮಾಡ್ಲಿ, ಅದಕ್ಕೆ ಕೆಲ್ಸಕ್ಕೆ ಗುಡ್ ಬೈ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಏನು ಕೆಲಸ ಬಿಟ್ಬಿಟ್ಯಾ? ಎಂತ ಹುಚ್ಚ ನಿನ್ಗೆ? ಇರೋ ಕೆಲಸ ಬಿಟ್ಟು ಬಂದಿದ್ಯಲ್ಲ. ಅಪ್ಪ ಮಹಾನ್ ಭಾವ ಇಷ್ಟು ವರ್ಷ ಕೆಲಸ ಮಾಡ್ಕೊಂಡು ಕಷ್ಟಪಟ್ಟು ಓದ್ಕೊಂಡು ಬಂದಿದ್ದಾಳೆ, ಕೆಲಸ ಬಿಟ್ಕೊಂಡು ಬಂದಿದೆ ಅಂತ ಹೇಳ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ನಿನ್ಗೇನು ಗೊತ್ತಮ್ಮ ಕೆಲ್ಸದ ವ್ಯಾಲ್ಯೂ? ಬೆಂಗಳೂರಲ್ಲಿ ಜನ ಕೆಲಸ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತಾರೆ, ಅದರಲ್ಲಿ ಇವಳು ಕೆಲಸ ಬಿಟ್ಟು ಬಂದಿದ್ದಾಳೆ. ನನಗೆ ಕತೆನೇ ಬೇರೆ ಇತ್ತು. ಕಂಡಿದ್ದೀನಪ್ಪ ನಿನ್ ಕತೆನ. ಎಷ್ಟು ಜನ ನಿನ್ ಕೆಲಸ ಕೊಡ್ಬೇಕಂತ ಬಂದ್ರು, ಆದ್ರೆ ನೀನ್ ಹುಟ್ಟು ಸೋಮಾರಿ, ಏನು ಕೆಲಸ ಮಾಡಲ್ಲ. ಹೌದೌದು, ಅಮ್ಮ ಮಗಳು ಸೇರ್ಕೊಂಡು ಹೀಗೆ ಆಡ್ಕೊಳ್ಳಿ. ನನಗೆ ಕೆಲಸ ಇದೆ, ನಾನು ಹೋಗ್ತೀನಿ. ಏ ತಿಂಡಿ ತಿನ್ಕೊಂಡು ಹೋಗೋ, ಇರೋ. ಈಗ ತಿಂದಿರೋದೇ ಸಾಕಾಗಿದೆ. ಏ ಕೋತಿ ಇರೋ, ಯಾಕೋ? ಇಲ್ಲ, ನನ್ ಕೆಲಸ ಇದೆ, ನಾನು ಹೋಗ್ತೀನಿ. ಪಾಪ ಅಮ್ಮ ಹಾಗೆ ಹೋದ್ನಲ್ಲ, ತಿಂಡಿ ತಿನ್ಕೊಂಡು ಹೋಗ್ತಿದ್ನೋ ಏನೋ. ಅವನ್ ಕತೆ ಬಿಡು, ಅವನ್ 1 ಗಂಟೆ ಬಿಟ್ಟು ಬರ್ತಾನೆ. ಅದಿರ್ಲಿ, ನೀನ್ ಇನ್ನೇನ್ ಮಾಡ್ಬೇಕಂತಿದ್ಯಾ ಮುಂದೆ? ಗೊತ್ತಿಲ್ಲ ಅಮ್ಮ, ಏನ್ ಮಾಡೋದು. ಮುಂದೆ ನೀನ್ ಓದ್ಬೇಕಂತ ಅನ್ಕೊಂಡಿದ್ಯೋ ಹೇಗೆ? ಹಾ, ಓದೋದಾ? ಇಲ್ಲ ಇಲ್ಲ, ಓದೋದೇನಿಲ್ಲ. ಮತ್ತೆ ಕೆಲ್ಸ ಹುಡುಕ್ಬೇಕು ಹೇಗೆ? ಹಾ, ಇಲ್ಲ ಇಲ್ಲ, ನಾನಿನ್ ಇಲ್ಲೇ ಇರ್ಬೇಕು ಅನ್ಕೊಂಡಿದ್ದೀನಿ. ಇಲ್ಲೇ ಇರ್ಬೇಕು ಅನ್ಕೊಂಡಿದ್ಯಾ? ಯಾಕಮ್ಮ, ನಾನು ಹೇಳೋದು ನಿಮ್ಗೆ ಇಷ್ಟ ಇಲ್ವಾ? ಏ ಹುಚ್ಚಿ, ಯಾಕೆ ಹಾಗೆ ಹೇಳ್ತಿದ್ಯಾ? ಸುಮ್ನೆ ಹಾಗೆ ಹೇಳಿದಷ್ಟೇ. ತಿಂಡಿ ಚೆನ್ನಾಗಿತ್ತು, ನಾನು ಫ್ರೆಶ್ ಅಪ್ ಆಗ್ಬೇಕು, ಹೋಗ್ತೀನಿ. ಭಾರತಿ ಶಂಕರ ಲೇಔಟ್ ಶೃಂಗೇರಿ. ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ? ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಶೃಂಗೇರಿ ಶಾರದಾ ಪೀಠದಿಂದ 1 ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ 500 ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ, ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ, ಉತ್ತಮ ನೀರಿನ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ ಶಂಕರ ಲೇಔಟ್ ಶೃಂಗೇರಿ. ದೂರವಾಣಿ ಸಂಖ್ಯೆ 7483915794 ಹಾಗೂ 6362793285. ಮನೆಗೆ ಬಂದು ಒಂದಿನ ಆಗ್ತಾ ಬಂತು, ಇಷ್ಟೊತ್ತಾದ್ರೂ ಯಾರು ಬಂದು ಹೇಗಿದ್ಯಾ ಅಂತ ಕೇಳಲಿಲ್ಲ. ಹಲೋ, ಹೇಗಿದೆಯೇ? ಇಲ್ಲ ಇಲ್ಲ, ಇಂಪಾರ್ಟೆಂಟ್ ವಿಷಯ ಏನೂ ಇಲ್ಲ, ಬೋರ್ ಆಗ್ತಿತ್ತು ಅದಕ್ಕೆ ಕಾಲ್ ಮಾಡಿದೆ. ಏನು ಬ್ಯುಸಿ ಇದೆಯಾ? ಹೇ ಪ್ಲೀಸ್ ಕಾಲ್ ಕಟ್ ಮಾಡಬೇಡ. ಹಲೋ ಹಲೋ, ಛೇ. ಹಲೋ ರಾಹುಲ್, ತುಂಬ ಬೋರ್ ಆಗ್ತಿದೆ, ಬ್ಯುಸಿ ಅಂತ ಕಾಲ್ ಕಟ್ ಮಾಡಬೇಡ ಪ್ಲೀಸ್, ಮಾತಾಡು. ಏನು ನೀನು ಬ್ಯುಸಿನಾ? ಪ್ಲೀಸ್ ಕಾಲ್ ಕಟ್ ಮಾಡಬೇಡ. ಹಲೋ ಹಲೋ ರಾಹುಲ್, ಛೇ. ಅಂಕಿತಾ ಕಟಾರೆ ಅವರು ಯಾವಾಗ ಬಂದ್ರಿ ಬೆಂಗಳೂರಿಂದ? ಅಬ್ಬಾ, ನಾನು ಯಾರತ್ತೋ ಹೆದರು ಬಿಟ್ಟೆ. ಸದ್ಯ ಈ ಮನೇಲಿ ಒಬ್ಬರಾದ್ರೂ ಬಂದು ಹೇಗಿದ್ದೀರಾ ಅಂತ ಕೇಳಿದ್ರಲ್ಲ, ಅದೇ ಖುಷಿ. ಬೆಳಿಗ್ಗೆಯಿಂದ ಎಲ್ಲಿ ಹೋಗಿದ್ದೀರಾ? ಎಲ್ಲ ದೇಶ ಬಿಟ್ಟು ಹೋಗಿದ್ರಾ ಏನು ಕತೆ? ಇಲ್ಲೇ ಪಕ್ಕದೂರಿನ ಹಾಲಿನ ಡೈರಿ ಇನಾಗ್ರೇಷನ್ ಇತ್ತು, ನೀವು ಬರೋಳಗೆ ಬರೋಣ ಅಂದ್ಕೊಂಡೆ, ಸ್ವಲ್ಪ ಲೇಟ್ ಆಗ್ಬಿಡ್ತು. ಓ ಹೌದಾ, ಅದು ಬಿಡು, ಮಾತಾಡೋಕ್ಕೆ ತುಂಬ ವಿಷಯ ಇದೆ ನಿನ್ನ ಜೊತೆ, ಬಾ ಕೂತ್ಕೋ ಮಾತಾಡೋಣ. ಮಾತಾಡೋದಾಗಿರಲಿ, ಬೆಂಗಳೂರಿಂದ ಯಾವುದೇ ಬಸ್ ಬಂದರೂ 7 ಗಂಟೆ ಒಳಗೆ ಬರುತ್ತೆ. ಮೇಡಮ್ ಯಾಕೆ ಮಧ್ಯಾಹ್ನ ಮೇಲೆ ಬಂದಿದ್ದು? ಓ ಅದಾ, ಅದು ನಾನು ನಿನ್ನೆ ಬೆಂಗಳೂರಿಂದ ಹೊರಡ್ತಾ ಇದ್ನಾ. ಓಹೋ, ಈ ಡೈಲಾಗಲ್ಲ ನಿನ್ನ ಪಪ್ಪನ ಹತ್ರ ಇಟ್ಕೊ. ಆದರೆ ಯಾಕೆ ಲೇಟಾಗಿ ಬಂದೆ ಅಂತ ಸರಿಯಾಗಿ ಹೇಳು. ಏನು ಗೊತ್ತಾ, ನಾನು ನಿನ್ನೆ ಬೆಂಗಳೂರಿಂದ ಬೇಗನೆ ಹೊರಟಿದ್ದೆ, ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಗೊಳೋ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಯಾಕೆ ಅಂತ ಕೇಳು ನೀನು. ಹೇಳಮ್ಮ, ಯಾಕೆ? ಹೀಗೆ ಕೇಳಿದೆ ನಾನು ಅವ್ರಿಗೆ, ಯಾಕೆ ಅಳ್ತಿದ್ದೀರಾ ಅಂತ. ಕಾಲೇಜ್ ಬೇರೆ ಮುಗೀತು, ನೀನು ಬೇರೆ ಊರಿಗೆ ಹೊರಟಿದ್ಯಾ, ನಾವೆಲ್ಲ ಇನ್ಯಾವತ್ತು ಸಿಗೋದು ಅಂತ ಬೇಜಾರು ಮಾಡ್ತಿದ್ರು. ಆಮೇಲೇನು, ಅವ್ರಿಗೆಲ್ಲ ಟ್ರೀಟ್ ಕೊಡಿಸಿ ಹೊರಡ್ಬೇಕಾದ್ರೆ ಸಿಕ್ಕಾಬಟ್ಟೆ ಲೇಟಾಗೋಯ್ತು, ಅದಕ್ಕೆ ಇಲ್ಲಿಗೆ ಬರೋದು ಲೇಟಾಗೋಯ್ತು. ಚೆನ್ನಾಗಿ ಹೊಡಿತೀಯ ಕತೆನ. ನಿಜ ಸರು, ಸುಳ್ಳಲ್ಲ, ಬೇಕಾದ್ರೆ ನಿಮಗೆ ಪ್ರಾಮಿಸ್ ಮಾಡ್ಲಾ? ಹಲೋ, ಈ ಪ್ರಾಮಿಸ್ ಎಲ್ಲ ಬೇಡಮ್ಮ ನನಗೆ. ಈಗ ಡಿಗ್ರಿ ಮುಗೀತಲ್ಲ, ನೆಕ್ಸ್ಟೇನು? ಇವಾಗ ತಾನೇ ಡಿಗ್ರಿ ಮುಗ್ದಿದೆ, ಒಂದು ಸ್ವಲ್ಪ ದಿನ ಹಾಯಾಗಿದ್ದು ಆಮೇಲೆ ಡಿಸೈಡ್ ಮಾಡೋಣ ಬಿಡು ಸರು. ಲೈಫಲ್ಲಿ ಒಂದು ಪ್ಲ್ಯಾನಿಂಗ್ ಅಂತ ಇರಬೇಕು ಮೇಡಮ್. ಪ್ಲ್ಯಾನ್ ಬಿಡು, ನಿಧಾನಕ್ಕೆ ಮಾಡೋಣ.
ಮತ್ತೆ ಪಪ್ಪ ಅಬ್ಬಿ ಎಲ್ಲ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ಇನ್ನೇನು ಅವರು ಬಂದ್ಬಿಡ್ತಾರೆ. ಅವ್ರ ಜೊತೆ ಎಲ್ಲ ಮಾತಾಡಿ ತುಂಬ ದಿನ ಆಗೋಯ್ತು. ದುಡ್ಡಿದ್ದವರು ಬ್ಯುಸಿ ಆಗಿಬಿಡ್ತಾರೆ ಅಲ್ವಾ ಸರು? ಅದು ಬಿಡು, ಪಿ ಜಿಲಿ ಫುಡ್ ಎಲ್ಲ ಓಕೆನಾ? ಏನು ಚೆನ್ನಾಗಿರಲ್ಲ ಸರು. ವೀಕ್ಲಿ 2-3 ಡೇಸ್ ಹೊರಗಡೆ ತಿನ್ನೋದೇ ಆಗುತ್ತೆ. ನಿಂಗೆ ನಾನು ಮಾಡೋ ಬಿಸಿಬೇಳೆ ಬಾತು ಅಂದರೆ ತುಂಬ ಇಷ್ಟ ಅಲ್ಲ? ಮಾಡಿಕೊಡ್ಲಾ? ಅಯ್ಯೋ ಅದು ಹಾಗಿರ್ಲಿ ಬಿಡು. ಅಬ್ಬಿ ಇವಾಗ ಹೇಗಿದ್ದ ನಿನ್ ಜೊತೆ? ಮೊದ್ಲಿನ ಥರ ಗುರ್ಗುಡ್ತಿದ್ದಾನಾ ಅಥವಾ ಸರಿಯಾಗಿದ್ದಾನಾ? ಅವನಿಗಂತೂ ನನ್ನ ಕಂಡ್ರೇನೆ ಆಗೋದಿಲ್ಲ. ಮನೇಲಿ ಒಬ್ಬಳೇ ಆಗ್ಬಿಟ್ಟಿದ್ದೀನಿ, ನೆಮ್ಮದಿನೇ ಇಲ್ಲ. ಸರಿ, ಆ ವಿಷಯ ಬಿಡು. ನಂಗೆ ನೀ ಮಾಡೋ ಬಿಸಿಬೇಳೆ ಬಾತ್ ಅಂದರೆ ತುಂಬ ಇಷ್ಟ. ಅದನ್ನಾರು ಮಾಡ್ಕೊಡ್ತೀಯೋ ಇಲ್ವೋ? ಸರಿ ಸರಿ, ಬಾ ಮಾಡ್ಕೊಡ್ತೀನಿ. ಎತ್ತ ಓಡುವೆ ಓ ಮನುಜ, ಕೊನೆಗೆ ಉಳಿವುದು ಉರುಲು ನಿಜ. ನರನ ಕುಟಿಲತೆ ಅತಿ ಸಹಜ, ಕೊಳೆತ ಮನಸ್ಸುಗಳ ಸಾಮ್ರಾಜ್ಯ. ಆ ದಿನಗಳು ಜರಿದವು, ಮಿಡಿವ ಮನಸ್ಸು ಮಣ್ಣಾದವು. ಕೈಯ ಹಿಡಿದು ನಡೆಸುವವರು ಇಲ್ಲ, ಎಲ್ಲ ಮರೆಯಾದರು. ಮರೆಯಾದರು ಮರೆಯಾದರು ಸರಿ ಸಜ್ಜನ, ಮರೆಯಾದರು 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 ಹೊಸ ಕಾಲಕ್ಕೆ ಕಳೆದೋದರು. ಹದ್ದಿನ ಕಣ್ಣಿಗೆ ಊರಗವೇ ಧ್ಯೇಯವು, ಅಜಗರ ಗಮನವು ಎಂದಿಗೂ ಮಂಡೂಕವು. ಬಾಳೆ ಸಮರವು ಎಲ್ಲ ಕಪಟವು, ನರನ ಮನ ಮೃಗವು. ಗುರಿಯ ಸೇರುವ ಹಾದಿಗೆ ಮೆಟ್ಟಿಲು, ಹೆಣಗಳ ಸಾಲುಗಳು. ಜನರು ಪಶುಗಳಂತಾದರೆಲ್ಲ, ಯಾರ ಜೀವನವು ಸುಲಭವಿಲ್ಲ. ಎಲ್ಲ ಮರೀಚಿಕೆಯು ಮರೆಯಾದರು ಮರೆಯಾದರು ಸರಿ ಸಜ್ಜನ, ಮರೆಯಾದರು 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 ಮಾತಾಡದೆ ಮಣ್ಣಾದರು. ಬಡವನ ಜೀವನ ಹಾಸಿಗೆ ಹುಡುಕಾಟವು, ಧನಿಕನ ಕಣ್ಣಿಗೆ ನಿದ್ದೆಯೇ ಹೋರಾಟವು. ಯುಗವೇ ಕ್ರೌರ್ಯವು, ಜಗವೇ ನರಕವು, ಎಲ್ಲ